ಶ್ರೀಕಾಕುಳಂ ದುರಂತ ಕುರಿತು ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಕೂಡಲೇ ತನಿಖೆಯನ್ನ ಆರಂಭಿಸುವಂತೆ ಆಂಧ್ರ ಸರ್ಕಾರ ಆದೇಶಿಸಿದೆ. ಶ್ರೀಕಾಕುಳಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆಯನ್ನ ನೀಡಲಾಗಿದೆ. ಕಾಲ್ತುಳಿತ ದುರಂತ ಕುರಿತು ಕೂಡಲೇ ವರದಿಯನ್ನ ನೀಡಬೇಕು ಅಂತ ಹೇಳಿ ತಾಕೀತು ಮಾಡಿದೆ. ವೆಂಕಟೇಶ್ವರ ದೇವಸ್ಥಾನದಲ್ಲಿ ದುರಂತ ಸಂಭವಿಸಿದ ಹೇಗಾಯಿತು, ದುರಂತದಲ್ಲಿ ಸಾವನ್ನಪ್ಪಿದವರು ಎಷ್ಟು, ಗಾಯಗೊಂಡವರು ಎಷ್ಟು ಮಂದಿ, ದುರಂತಕ್ಕೆ ಅಸಲಿ ಕಾರಣವೇನು ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಡಿ ಅಂತ ಕೇಳ್ತಾ ಇದೆ ಸರ್ಕಾರ. ಸರ್ಕಾರದ ಆದೇಶದಂತೆ ತನಿಖೆಯನ್ನ ಶ್ರೀಕಾಕುಳಂ ಎಸ್ಪಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಡೀಟೇಲ್ಸ್ ನೀಡ್ತಾರೆ ಉಲ್ಲಾಸ್, ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಆಂಧ್ರ ಸರ್ಕಾರ ಈ ಒಂದು ಕ್ರಮವನ್ನ ತೆಗೆದುಕೊಂಡಿರೋದು ಶ್ಲಾಘನೀಯ. ಬಟ್ ಆದ್ರೆ ಯಾವ ರೀತಿಯಾಗಿ ಘಟನೆ ಆಯ್ತು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂತದ್ದು. CCTV ಫುಟೇಜ್ ಇದ್ರೆ ಹೇಗಾಯ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಗಾಯಾಳುಗಳ ಸಂಖ್ಯೆ ಎಷ್ಟಿದೆ, ಮತ್ತೆ ಈ ಒಂದು ದೇವಸ್ಥಾನದಿಂದ ಮತ್ತೆ ಹಾಸ್ಪಿಟಲ್ಗೆ ಎಷ್ಟು ದೂರ ಇರಬಹುದು ಅಂತ ಹೇಳಿ. ರಮ್ಯಾ, ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಸುಮಾರು 20ಕ್ಕೂ ಹೆಚ್ಚು ಜನರು ಈ ಒಂದು ಘಟನೆಯಿಂದ ಆಗಿದೆ ಅನ್ನುವಂಥದ್ದು. ಯಾಕೆಂತಂದ್ರೆ ದೇವರ ದರ್ಶನವನ್ನು ಪಡೆಯುವಂಥ ಸಂದರ್ಭದಲ್ಲಿ ನೂಕುನುಗ್ಗಲ್ ಆಗಿರೋದ್ರಿಂದ ಉಸಿರಾಟದ ಸಮಸ್ಯೆಯಿಂದಾಗಿ ಒಂದಷ್ಟು ಭಕ್ತಾದಿಗಳು ಅಸ್ವಸ್ಥರಾಗಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಅಸ್ವಸ್ಥರಾಗಿರೋ ಹಿನ್ನೆಲೆಯಲ್ಲಿ ಅದರಿಂದ ಆತಂಕಗೊಂಡಂತಹ ಮತ್ತೊಂದಷ್ಟು ಭಕ್ತಾದಿಗಳು ಚೆಲ್ಲಾಪಿಲ್ಲಿಯಾಗಿ ಓಡಲಿಕ್ಕೆ ಮುಂದಾದ್ರು. ಆಗ ಒಂದಷ್ಟು ಕಾಲ್ತುಳಿತ ಆಯಿತು ಅನ್ನುವಂಥದ್ದು ಗೊತ್ತಾಗ್ತಿದೆ. ಸೊ ಹತ್ತಿರದಲ್ಲಿರುವಂತಹ ಅಂದರೆ ಶ್ರೀಕಾಕುಳಂನ ಹತ್ತಿರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಂತಾಪವನ್ನು ಸೂಚಿಸಿರುವಂಥದ್ದು, ಜೊತೆಗೆ ಕೃಷಿ ಸಚಿವರನ್ನ ಸ್ಥಳಕ್ಕೆ ಕಳಿಸಿ ಯಾಕೆ ಈ ಒಂದು ಘಟನೆಗೆ ಯಾವ ಎಲ್ಲ ಕಾರಣದಿಂದಾಗಿ ಈ ಒಂದು ಘಟನೆ ಸಂಭವಿಸಿತು ಅನ್ನುವಂತಹ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯ ಜೊತೆಗೆ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದ್ರ ಬೆನ್ನಲ್ಲೇ ಆಂಧ್ರ ಸರ್ಕಾರನು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ನಡೆಸಬೇಕು, ತಕ್ಷಣವೇ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದ್ರ ಬೆನ್ನಲ್ಲೇ ಯಾರೆಲ್ಲ ಈ ಒಂದು ಘಟನೆಯಲ್ಲಿ ಕಾಲ್ತುಳಿತದಿಂದಾಗಿ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತಹ ಭಕ್ತಾದಿಗಳಿಗೆ 2 ಲಕ್ಷ ಪರಿಹಾರ ಆಗಿರ್ಬೋದು, ಜೊತೆಗೆ ಗಾಯಾಳುಗಳಿಗೆ 50,000 ಹಣವನ್ನು ಕೊಡುವಂತ ಕೆಲಸನೂ ಕೂಡ ರಾಜ್ಯ ಸರ್ಕಾರ ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೇನೆ ಖಾಸಗಿ ಆಸ್ಪತ್ರೆಯಲ್ಲಿ ಯಾರೆಲ್ಲ ಭಕ್ತಾದಿಗಳು ಗಾಯಗೊಂಡು ಟ್ರೀಟ್ಮೆಂಟ್ ಅನ್ನು ಪಡಿತಿದ್ದಾರೆ ಅವರ ಸಂಪೂರ್ಣ ವೆಚ್ಚವನ್ನ ರಾಜ್ಯ ಸರ್ಕಾರನೇ ಭರಿಸುತ್ತೆ ಅನ್ನುವಂತಹ ಒಂದು ಮಾತನ್ನು ಕೂಡ ಚಂದ್ರಬಾಬು ನಾಯ್ಡು ಹೇಳಿರುವಂಥದ್ದು. ಇದಲ್ಲದೆ ನಾನು ಆಗ್ಲೇ ಹೇಳ್ತೆ, ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸಂಪೂರ್ಣವಾದಂಥ ವೈಫಲ್ಯನೇ ಈ ಒಂದು ದುರಂತಕ್ಕೆ ಕಾರಣ ಅನ್ನುವಂಥದ್ದು ಆರಂಭದಲ್ಲೇ ಹೇಳಿರೋ ಹಿನ್ನೆಲೆಯಲ್ಲಿ ಈಗ ಅಲ್ಲಿನ ಸರ್ಕಾರ, ಆಂಧ್ರ ಪ್ರದೇಶದ ಸರ್ಕಾರನು ಕೂಡ ಅಲ್ಲಿನ ಸ್ಥಳೀಯ SP ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಕೂಡಲೇ ಈ ಒಂದು ಘಟನೆಗೆ ಯಾವೆಲ್ಲ ಅಂಶಗಳು ಕಾರಣ ಆಯಿತು, ಈ ಒಂದು ಘಟನೆಯಲ್ಲಿ ಎಲ್ಲಿ ವೈಫಲ್ಯ ಆಯಿತು, ಆಡಳಿತ ಮಂಡಳಿ ವೈಫಲ್ಯನೋ ಅಥವಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಅವರ ನಡುವೆ ಇರುವಂತಹ ಒಂದು ತಾಮುಂದು ದರ್ಶನ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಘಟನೆಗೆ ಕಾರಣ ಆಯಿತು. ಸಾವನ್ನಪ್ಪಿರುವವರು 10 ಮಂದಿ ಅಂತ ಹೇಳಲಾಗ್ತಾ ಇದೆ. ಈ 10 ಮಂದಿ ಎಲ್ಲಿಯವರು, ಸ್ಥಳೀಯರ ಅಥವಾ ಬೇರೆ ಭಾಗದಿಂದ ಬಂದವರ ಅನ್ನುವಂತಹ ಮಾಹಿತಿ ಏನಾದರೂ ಸದ್ಯಕ್ಕೆ ಸಿಗ್ತಾ ಇದೆಯಾ? ರಮ್ಯಾ, ನಾನು ಆಗಲೇ ಹೇಳಿದೆ, ಕಳೆದ 4-5 ತಿಂಗಳ ಹಿಂದೆ ಅಷ್ಟೇ ಈ ಒಂದು ದೇವಸ್ಥಾನ ಉದ್ಘಾಟನೆ ಆಗಿತ್ತು. ಹೀಗಾಗಿ ಹೆಚ್ಚಿನ ಪ್ರಚಾರ ಈ ಒಂದು ದೇವಸ್ಥಾನಕ್ಕೆ ಇಲ್ಲ. ಅಂದರೆ ಭಕ್ತಾದಿಗಳು ಯಾಕೆ ಅಲ್ಲಿ ಬರ್ತಾ ಇದ್ರು ಅಂತಂದರೆ, ತಿರುಪತಿಯ ಮಾದರಿಯಲ್ಲೇನೆ ಈ ಒಂದು ವೆಂಕಟೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಆಡಳಿತ ಮಂಡಳಿ ತೀರ್ಮಾನವನ್ನು ಮಾಡಿತ್ತು. ಸೊ ದೇವಸ್ಥಾನದ 80% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿತ್ತು. ಅಂದರೆ ಹೀಗಾಗಿನೇ ಅಲ್ಲಿನ ಅಂದರೆ ಆ ಒಂದು ಶ್ರೀಕಾಕುಳಂನ ಅಕ್ಕಪಕ್ಕದಲ್ಲಿರುವಂತಹ ಊರಿನ ಜನರು ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಯಾಕೆಂತಂದ್ರೆ ಈಗ 4-5 ತಿಂಗಳ ಹಿಂದೆ ಅಷ್ಟೇ ಇದು ಉದ್ಘಾಟನೆ ಆಗಿರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಿಗೆ ಈ ಒಂದು ದೇವಸ್ಥಾನದ ಮಹಿಮೆ ಅಷ್ಟು ಅವರಿಗೆ ತಿಳಿದಿರಲಿಲ್ಲ. ಹೀಗಾಗಿನೇ ಆ ಒಂದು ಶ್ರೀಕಾಕುಳಂನ ಅಕ್ಕಪಕ್ಕದಲ್ಲಿರುವಂತಹ ಊರಿನಲ್ಲಿರುವಂತಹ ಭಕ್ತಾದಿಗಳು ಮಾತ್ರ ಸದ್ಯಕ್ಕೆ ಅಲ್ಲಿ ಬರ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾಕೆಂತಂದ್ರೆ ಈಗ ಏಕಾದಶಿ ಇರೋ ಹಿನ್ನೆಲೆಯಲ್ಲಿ 2-3 ಸಾವಿರ ಪ್ರತಿದಿನ ಏನು ಬರ್ತಾ ಅದರಿಂದ ಅದರ 5 ಪಟ್ಟು 6 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ರು. ಹಾಗಾಗಿನೇ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ತಿರುಪತಿ ದೇವಾಲಯದಲ್ಲಿ ಯಾವ ರೀತಿಯಾಗಿ, ತಿರುಪತಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಆ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆಯೋ, ಇಲ್ಲೂ ಕೂಡ ಅದೇ ರೀತಿಯಾಗಿ ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಮಾಣ ಹಂತದಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ತಿರುಪತಿಯಲ್ಲಿರುವಂತಹ ವೆಂಕಟೇಶ್ವರನ ದೇವಸ್ಥಾನ ಕೂಡ ಇದೇ ರೀತಿಯಾಗಿದೆ. ಅಲ್ಲೂ ಕೂಡ ಎಂಟ್ರೆನ್ಸ್ಗೆ ಇರೋದು ಒಂದೇ ಡೋರು, ಮತ್ತು ವಾಪಸ್ ಬರೋದಕ್ಕೂ ಕೂಡ ಅದೇ ರೀತಿಯಾಗಿ ಅದೇ ಡೋರಲ್ಲೇ ವಾಪಸ್ ಬರಬೇಕು. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಮಾದರಿಯನ್ನು ಅನುಸರಿಸಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಆದರೆ ಆಡಳಿತ ಮಂಡಳಿ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ನ ಬಳಿಕ.